ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಲ್ವೀಶ್ ರೆಡ್ಡಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಪ್ಲಸ್ ಅದರ ಜೊತೆಗೆ ಕೇಸರಿ ಬಾತು. ಹಾಟು ಪ್ಲಸ್ ಸ್ವೀಟ್ ಎರಡು ಇರಲಿ ಅಂತ ನನ್ನ ಹೆಂಡತಿಗೆ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಎಣ್ಣೆ, ಬೀನ್ಸು, ಮತ್ತು ಕ್ಯಾರೆಟು, ಕೊಬ್ಬರಿ ಲೈಟಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಚೆನ್ನಾಗಿ ಕುರಿತಾ ಇದು ಮಾಡಿ ಸಣ್ಣದಾಗಿ ಹಚ್ಕೊಳ್ಳಿ. ಮೆಣಸಿನ್ಕಾಯಿ ಬೇಕು. ರವೆನ ಸೈಡ್ಗೆ ಹಾಕಿ, ರವೆನ ಸ್ವಲ್ಪ ಬಿಸಿ ಮಾಡಿ ಸೈಡ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಈ ತರಕಾರಿ ಎಲ್ಲ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ 90% ಆಗಿದೆ. ಆಮೇಲೆ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರುಚಿ ತಕ್ಕಷ್ಟು ನೀರು ಹಾಕ್ಕೊಳ್ಳಿ. ನಾನು ಕೊಬ್ಬರಿ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಜಾರ್ಗೆ ಹಾಕ್ಬಿಡಿ, ತೊಳ್ಕೊಂಬಿಡು. ಈಗ ಸ್ವಲ್ಪ ಬೇಯಿಸ್ಕೊಳ್ಳಿ. ಇದನ್ನೆಲ್ಲ ಒಂದು ಚೆನ್ನಾಗಿ ಕುದಿಯೋವರೆಗೂ ಬೇಯಿಸ್ಕೊಳ್ಳಿ. ಹೊಗೆ ಹವ ಬರೋ ಥರ ಇದು ಮಾಡ್ಕೊಳ್ಳಿ. ಚೆನ್ನಾಗಿ ತರಕಾರಿ ಬೇಯಬೇಕು. ಬೆಂದಾಗ ಏನಾಗುತ್ತೆ ಅಂದರೆ ಬಾಯಿಗೆ ಸಿಕ್ಕಾಗ ಒಳಗಡೆ ಸ್ವೀಟಾಗಿ ಹೋಗುತ್ತೆ. ತಿಂತಾಯಿದ್ರೆ ವಾವ್ ಅನ್ಬೇಕು. ಮಾಡಿದ್ರೆ ಯಾರಪ್ಪ ಇವ್ರು ಮಾಡಿದ್ದು ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು. ನಾನಿನ್ನೂ ಉಪ್ಪು ಹಾಕಿಲ್ಲ ಫ್ರೆಂಡ್ಸ್, ಆಮೇಲೆ ಮರ್ತೋಗ್ಬಿಡ್ತೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಚಮಚ ಅಷ್ಟು ಉಪ್ಪು. ನಾನು ತಂದಿರೋದು ಸಣ್ಣ ರವೆ. ಅದನ್ನು ಬೇಯಿಸಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ. ಇದು ಕುದಿ ಬರಬೇಕು. ಒಂದು 2-3 ಕುದಿ ಬರಬೇಕು. 2-3 ಕುದಿ ಬಂದಾಗ ಏನಾಗುತ್ತೆ ಅಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಎಲ್ಲ ಬಂದಿದೆ. ಉಪ್ಪು ರುಚಿ ತಕ್ಕಷ್ಟು ಹಾಕಿದ್ನಲ್ಲ, ಟೇಸ್ಟ್ ಮಾಡಲ ಸ್ವಲ್ಪ. ಸ್ವರ್ಗ ಸುಖ ಇವತ್ತು ಉಪ್ಪಿಟ್ಟು. ಈ ಕಡೆ ಪಾತ್ರೆಯಲ್ಲಿ ಅದು ಹೇಳ್ದಲ್ಲ ಸ್ವೀಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸ್ವೀಟ್ ಕೇಸರಿ ಬಾತ್ ಮಾಡೋಣ ಅಂತ ಅದಕ್ಕೆ ರವೆನೂ ಇಟ್ಟಿದ್ದೀನಿ. ಅದು ನಾನು ತಗೊಂಡಿರೋದು 2ಕ್ಕೂ ಸೇರಿ ಅರ್ಧ kg ತೊಗೊಂಡಿದ್ದೀನಿ. ಅರ್ಧ kg ರವೆ ತಗೊಂಡಿದ್ದೀನಲ್ಲ, 2ಕ್ಕೂ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಈಗ ನೀರು ಸಕ್ಕರೆ ಹಾಕಿ ಕುದಿಸ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮಿತ್ತವು ಏನು ಗೋಡಂಬಿ ದ್ರಾಕ್ಷಿ ಏನು ಯೂಸ್ ಮಾಡೋದಲ್ಲ. ತುಪ್ಪನೂ ಹಾಕಿದ್ದೀನಿ. ತುಪ್ಪ, ನೀರು, ಸಕ್ಕರೆ ಹಾಕಿ ಕುದಿಸ್ತಾ ಇದ್ದೀನಿ. ಇದಕ್ಕೆ ಕೇಸರಿ ಸ್ವಲ್ಪ ಮಿಕ್ಸ್ ಮಾಡೋಣ. ಕೇಸರಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೇಸರಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕೆಂಪು ಆಯಿತು, ಚೆನ್ನಾಗಿದೆ. ಸ್ವಲ್ಪ ಕೇಸರಿ ಮಿಕ್ಸ್ ಮಾಡಿದ್ದೀನಿ ನಾನು. ಈ ಕಡೆದು ಬೆಂದಿದೆ ನೋಡಿ, ಆಲ್ರೆಡಿ ಕುದೀತಾ ಇದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಆಲ್ಮೋಸ್ಟ್ 90% ರೆಡಿಯಾಗಿದೆ ಉಪ್ಪಿಟ್ಟು. ಸ್ವೀಟ್ ಕೇಸರಿ ಬಾತು ರೆಡಿಯಾಗಿದೆ. ಉಪ್ಪಿಟ್ಟು ರೆಡಿಯಾಗಿದೆ. ಜಸ್ಟ್ ರವೆ ಮಿಕ್ಸ್ ಮಾಡೋದು, ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ರವೆನ ಮಿಕ್ಸ್ ಮಾಡೋದು ಅಷ್ಟೇ ಇರೋದು. ಈಗ ನನಗೆ ಇನ್ನೊಬ್ಬರು ಹೆಲ್ಪ್ ಬೇಕು. ಯಾಕಂದರೆ ಎರಡೂ ಕಡೆ ಒಂದೇ ಮಾಡೋಕ್ಕಾಗಲ್ಲ. ಸೊ ಯಾವುದಾದ್ರು ಒಂದನ್ನು ಮಾಡಬೇಕು. ಅದಕ್ಕೆ ತಾಳಿ ಒಂದು ಲೋಟ ತಗೊಂಡು ಗ್ಲಾಸ್ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಮಾಡ್ಕೊತಾ ಮಾಡೋಣ. ಹಿಂಗೆಲ್ಲ ಆಡಿಸ್ತಾ ಇರ್ಬೋದು. ಮಿಕ್ಸ್ ಮಾಡ್ತಾ ಹಿಂಗೆ. ಯಾಕಂದರೆ ಒಂದೇ ಗಡ್ಡೆ ಕಟ್ಟಲ್ಲ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ತಿರುಗಿಸ್ತಾ ಇರಬೇಕು. ನೋಡಿ, ಎಷ್ಟು ಸಣ್ಣದಾಗಿ ಬಿಟ್ಟರೆ ಅಷ್ಟು ನಿಧಾನ ತಿರುಗಿಸ್ತಾ ಇರಬೇಕು. ಅವಾಗ ನಿಮಗೆ ಗಡ್ಡೆ ಏನು ಕಟ್ಟಲ್ಲ. ಉಪ್ಪಿಟ್ಟು ಅನ್ನೋದು ಗಡ್ಡೆ ಕಟ್ಟಲ್ಲ. ನೀಟಾಗಿ ಎಲ್ಲ ಕಲ್ಸುತ್ತೆ. ತರಕಾರಿ ಎಲ್ಲದಕ್ಕೂ ಆಗುತ್ತೆ. ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ. ಒಂದೇ ತಿನ್ನಿಸಲ್ಲ. ನೀವು ಕೇಳ್ಬೋದು ಎಲ್ಲಿ ಕಲ್ತಪ್ಪ ಇವಾಗ ನೀವು ಅಂತಂದರೆ, ನಾವು ಬ್ಯಾಚುಲರ್ ಇದ್ದಾಗ ನಾನೇ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಮಾಡ್ತಾ ಇದೆ, ತಿರುಗಿಸ್ತಾ ಇರೋಣ ಸ್ವಲ್ಪ. ನೋಡಿ, ಈಗ
ಇದೇ ಬೆಂದು 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 ಇದಾಗುತ್ತೆ. ಜಾಸ್ತಿ ಮಾಡಿ ಓಕೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ತಿರ್ಸೋಣ. ರವೆ ನೀಟಾಗಿ ಬೇಯಬೇಕು ಅಂದರೆ ಫಸ್ಟ್ಗೆ ನಾವು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ರವೆ ಬಿಸಿ ಮಾಡ್ಕೊಂಡಾಗ ಚೆನ್ನಾಗಿ ಬೇಯುತ್ತೆ. ಏನೋ ನಮಗೆ ತಿನ್ಬೇಕಾದ್ರೆ ಗಟ್ಟಿ ಏನೋ ಅಂತಲ್ಲ, ಬೆಂದಿಲ್ಲ ಅಂತಲ್ಲ, ಚೆನ್ನಾಗಿ ಬೇಯುತ್ತೆ. ಈಗ ನೀವು ಬೇಕಾದ್ರೆ ಇದನ್ನು ಹಾಕೊಬೋದು, ಏನೋ ಆಲೂಗಡ್ಡೆನೂ ಹಾಕೊಬೋದು ನಿಮ್ಗೆ ಇಷ್ಟ ಆದರೆ. ನನಗೂ ಇಷ್ಟ ಆಯಿತು, ಬಟ್ ನನ್ನ ಹೆಂಡತಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಆಲೂಗಡ್ಡೆ ಹಾಕಿಲ್ಲ. ಬೇಯ್ತಾ ಇದೆ, ತಿರುಗಿಸೋಣ. ಇಲ್ಲಾಂದರೆ ಕೆಳಗಡೆ ಇದು ಕೆಳಗಡೆ ಕೆಳಗಡೆ ಸೀದೋಗುತ್ತೆ. ತಿರುಗಿಸ್ತಾ ಇರೋಣ ಆಗೋವರೆಗೂ. ಆಮೇಲೆ ಬೇಕಾದ್ರೆ ಅದು ಸ್ವೀಟ್ ಹೇಳಿದ್ನಲ್ಲ, ಸ್ವೀಟ್ದು ತೋರಿಸ್ತೀನಿ. ಸ್ವೀಟ್ದು ನಾನು ಕೊಡೋಣ. ಇದಿಲ್ಲ ಸೀದಾ ಹೋಗ್ಬೋದು. ಆಮೇಲೆ ತಿರುಗಿಸ್ತಾ ಇರ್ಬೋದು. ನೀವು ಬೇಕಾದ್ರೆ ಇದ್ರ ಮೇಲೆ ತುಪ್ಪನೂ ಹಾಕೊಬೋದು. ನಿಮಗೆ ತುಪ್ಪ ಲೈಕ್ ಆದರೆ ತುಪ್ಪನೂ ಹಾಕೊಬೋದು. ಮೇಲೆ ತುಪ್ಪನೂ ಹಾಕೊಬೋದು. ಕೊತ್ತಂಬರಿ ತುಪ್ಪನೂ ಹಾಕೊಬೋದು. ತುಪ್ಪ ಹಾಕಿ ಇನ್ನೂ ಸೂಪರ್ ಇರುತ್ತೆ. ನಾನು ತೋರಿಸಿರೋ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ಸೂಪರ್ ಇರುತ್ತೆ. ಆಗೋಗಿದೆ ಆಲ್ರೆಡಿ. ನಾವು ಹ್ಯಾಂಡ್ಲರ್ ಯೂಸ್ ಮಾಡ್ಕೊಂಡು ತಿರುಗಿಸೋಣ, ಇಲ್ಲಾಂದರೆ ಕೈ ಸುಟ್ಟೋಗುತ್ತೆ. ಆಗೋಗಿದೆ, ಉಪ್ಪಿಟ್ಟು ಆಗ ರೆಡಿ ಆಯಿತು ನೋಡಿ. ಉದುರಾಗಿ ಸ್ವಲ್ಪ ಬೇಯ್ತಾ ಇನ್ನು ಚೆನ್ನಾಗಿ ಆಯಿತು ಫ್ರೆಂಡ್ಸ್. ಉಪ್ಪಿಟ್ಟು ರೆಡಿ ಆಯಿತು. ಈಗ ನಾವು ಸ್ವೀಟ್ ಇದಕ್ಕೆ ಹೋಗೋಣ. ಟೇಸ್ಟ್ ಬಗ್ಗೆ ಇದನ್ನು ಸೈಡಿಗೆ ಇಟ್ಬಿಡೋಣ. ಇದಕ್ಕೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಒಂದು. ನನಗೆ ದ್ರಾಕ್ಷಿ ಗೋಡಂಬಿ ಅವೇನೋ ಇಷ್ಟ ಇಲ್ಲ ಫ್ರೆಂಡ್, ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿರೋ ಇದು ಬ್ಯಾಚುಲರ್ ಕೇಸರಿ ಬಾತು. ಸರಿನಾ? ಬ್ಯಾಚುಲರ್ ಯಾರಿದ್ದಾರೋ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮನೇಲಿರೋ ಏನೇನಿದೆ ನಿಮ್ಮ ಹತ್ರ ಏನಿರುತ್ತೋ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅದನ್ನ ಇಟ್ಕೊಂಡು ಯೂಸ್ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಜಾಸ್ತಿ ಏನು ಬೇಕಾಗಿಲ್ಲ. ಅವಾಗೇ ಹೇಳ್ದಂಗೆ ನಾನು ಹಾಕಿದ್ದೆ ತುಪ್ಪ ನೀರು ಸಕ್ಕರೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ, ಕುದಿಸ್ತಾ ಇದ್ದೀನಿ. ಈಗ ಕುದ್ದಿದೆ. ಈಗ ರವೆ ಆ್ಯಡ್ ಮಾಡಿದ್ರೆ ಫಿನಿಶ್. ಈಗ ಆಲ್ಮೋಸ್ಟ್ ಆಗೋಗಿದೆ. 90% ಬಕ್ಕಾಗಿದೆ, 90% ಆಗೋಗಿದೆ. ಈಗ ಸ್ಟೀರ್ ಮಾಡೋಕ್ಕೆ ಒಂದು ಇದು ತಗೊಳ್ಳೋಣ, ಚಿಕ್ಕದೊಂದು ಪಾತ್ರೆ ಇದು ತಗೊಳ್ಳೋಣ. ಸ್ಪೂನಿಲ್ಲ, ಸ್ಪೂನ್ ಸಾಕು ಫ್ರೆಂಡ್ಸ್ ಇದಕ್ಕೆ. ಆಮೇಲೆ ನಾನೇ ತೊಳಿಬೇಕಲ್ಲ, ಅದಕ್ಕೋಸ್ಕರ ನಾನು ಫೋನ್ ಯೂಸ್ ಮಾಡ್ತೀನಿ. ಇದನ್ನು ಹಂಗೆ ಫ್ರೆಂಡ್ಸ್. ಆಮೇಲೆ ಗಟ್ಟಿ ಇದೇನು ಸುಮ್ಮನೆ ಒಯ್ಬಾರ್ದು, ತಿರುಗಿಸ್ತಾ ಒಯ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಯಾವಾಗ ಅಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಗಡ್ಡೆ ಕಟ್ಟಲ್ಲ, ಸುಡಲ್ಲ, ಕೆಳಗಡೆ ತೀರೋಗಲ್ಲ. ನಿಧಾನಕ್ಕೆ ಹಾಕೊಂಡು ತಿರುಗಿಸ್ಬಿಡಿ. ನನಗೆ ಹಾಟ್ ಇಷ್ಟ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಸ್ವೀಟ್ ಜಾಸ್ತಿ. ಹಾಟ್ ಅಂದರೆ ಖಾರ ಇರೋದು, ನಾನು ತಿಂತೀನಿ. ಅದಕ್ಕೋಸ್ಕರ ಇದೆ ನನ್ನ ಹೆಂಡತಿಗೆ ಸ್ವೀಟ್ ಅಂದರೆ ಇಷ್ಟ. ಅದಕ್ಕೋಸ್ಕರ ಅವಳಿಗೋಸ್ಕರ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಮಾಡೋದು ಅವಳಿಗೋಸ್ಕರ. ಹೆಂಗೆ ಮಿಕ್ಸ್ ಹಾಕಿದ್ರೆ ಸ್ವಲ್ಪ ನೀರಾಗಿದೆ. ಅದೇನೋ ಬೇಯಬೇಕು ಫ್ರೆಂಡ್ಸ್, ಬೇಯಬೇಕು ಚೆನ್ನಾಗಿ. ಈಗ ಮೀಡಿಯಮ್ ಫ್ಲೇಮ್ಗೆ ಹಚ್ಚಿದ್ದೀನಿ ನೋಡಿ. ನೀವು ನಮ್ಮ ಕೇಳ್ಬೋದು ಯಾಕೆ ಗೋಡಂಬಿ ದ್ರಾಕ್ಷಿ ಹಾಕಿಲ್ಲ ಅಂದರೆ, ಲಾಸ್ಟಿಗೆ ಇವಾಗ ಬೇಕಾದ್ರೂ ಹಾಕೊಬೋದು. ಅವನ್ನೆಲ್ಲ ಸೈಡಿಗೆ ಹೆಂಗಿದ್ರು ಅವಾಗ ಇದರಲ್ಲಿ ತುಪ್ಪದಲ್ಲಿ ಬೇಯಿಸ್ಬಿಟ್ಟು ಹಾಕ್ತಾರಲ್ಲ. ಸೊ ನಾವು ನನಗೆ ಅದು ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಈ ಸಿಂಪಲ್ ಬಟರ್, ಇದು ಸಿಂಪಲ್ ಕೇಸರಿ ಬಾತು, ಬ್ಯಾಚುಲರ್ ಕೇಸರಿ ಬಾತು. ನೋಡಿ ರೆಡಿ ಆಯಿತು.
ಇದಕ್ಕೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡ್ರೆ ಸೇಮ್ ಉಪ್ಪಿಟ್ಟಾಗುತ್ತೆ ಅಥವಾ ಏನು ಇದು ಸ್ವೀಟ್ ಕೇಸರಿ ಬಾತ್ ಆಗುತ್ತೆ ನೋಡಿ. ಆಲ್ರೆಡಿ ರೆಡಿ ಆಯ್ತು. ಕಲಿಸ್ತಾ ಇರಿ, ಸ್ವಲ್ಪ ಆಗೋವರೆಗೂ ಕಲಿಸ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಆಮೇಲೆ ಫುಲ್ ಇದ್ರಲ್ಲಿ ಇಟ್ಬಿಟ್ಟು ಆಮೇಲೆ ಕಲಿಸಿದ್ರೆ ಏನು ಇದಾಗುತ್ತೆ, ಸುಟ್ಟೋಗುತ್ತೆ ಕೆಳಗಡೆ, ಸೀದೋಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನ ಕಲಿಸ್ತಾ ಇರಿ, ಆಗುತ್ತೆ. ನಾವು ಅದು ಉಪ್ಪಿಟ್ಟಿಗೆ ಕಲಿಸಿದ್ವಲ್ಲ ಅದೇ ಥರ ನಿಧಾನ ಕಲಿಸ್ತಾ ಇರಿ, ಸೀದಲ್ಲೇ ಆಗುತ್ತೆ. ನಾನು ಫಸ್ಟೇ ಎಲ್ಲ ತುಪ್ಪ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ಸ್ವರ್ಗ. ಕೇಸರಿ ಬಾತು ರೆಡಿ ಆಯಿತೆ. ಈಗ ಸರ್ವ್ ಮಾಡಬೇಕು, ತಿನ್ನಬೇಕು. ನಾನು ಸಿಂಪಲಾಗಿ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬ್ಯಾಚುಲರ್ಸ್ಗೆ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ. ಇದು ಸಿಂಪಲ್ ಬ್ಯಾಚುಲರ್ ರೆಸಿಪಿಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋವು ಸಿಂಪಲಾಗಿ ಏನೇನು ಮಾಡ್ಬೋದು ಬ್ಯಾಚುಲರ್ಸ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗನ್ವಿಶ್ ಯೂಟ್ಯೂಬ್ ಚಾನಲ್ನ.